ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜನರಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಸೌಜನ್ಯ ಹೋರಾಟಗಾರನಾದ ಗಿರೀಶ್ ಮಟ್ಟಣ್ಣನವರ ಹುಟ್ಟು ಹಬ್ಬ. ಆದ್ದರಿಂದ ಎಲ್ಲ ವೀಕ್ಷಕರು ಮತ್ತು ಎಲ್ಲ ಹೋರಾಟಗಾರರು ಅವರಿಗೆ ಆರೈಸಿ ಚೆನ್ನಾಗಿರಲಿ ಅಂತೇಳಿ ಆರೈಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ. ನಮಸ್ಕಾರ ಗಿರೀಶ್ ಸರ್, ಆರಾಮಾಗಿರಿ. ಹ್ಯಾಪಿ ಬರ್ತ್ಡೇ. ನೀವು ನಿಮ್ಮ ಫ್ಯಾಮಿಲಿ ಸದಾಕಾಲ ಸುಖವಾಗಿರಲಿ. ಸೌಜನ್ಯಳ ಶಕ್ತಿ ಮತ್ತು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ದೈವ ಶಕ್ತಿ ನಿಮ್ಮ ಮೇಲೆ ಸದಾಕಾಲ ಇರಲಿ. ನೋಡಿ ಸ್ನೇಹಿತರೆ, ಗಿರೀಶ್ ಮಟ್ಟಣ್ಣನವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಎಂಬುದು ನಿಮಗೆ ಆಲ್ರೆಡಿ ಗೊತ್ತಿರತಕ್ಕಂಥದ್ದು. ದಾಖಲೆ ಸಮೇತ ಕಾಮನನ ಬುಡಕ್ಕೆ ಬೆಂಕಿ ಇಟ್ಟಂತಹ ವ್ಯಕ್ತಿ, ಧರ್ಮಸ್ಥಳದ ಕಾಮನನ ಬುಡಕ್ಕೆ ಬೆಂಕಿ ಇಟ್ಟಂತಹ ವ್ಯಕ್ತಿ. ಮಹೇಶ್ ಅಣ್ಣ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು, ಪ್ರತಿಯೊಂದು ಹೇಳ್ತಾಯಿದ್ರು. ಆದರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಅಷ್ಟೊಂದು ತಲೆಗೆ ಹೋಗ್ತಾ ಇದ್ದಿಲ್ಲ. ಗಿರೀಶ್ ಮಟ್ಟಣ್ಣನವರು ಬಂದ ಮೇಲೆ ಎಲ್ಲರಿಗೆ ತಿಳಿಸುವಂಥ ಕೆಲಸ ಮಾಡಿದ್ದಾನೆ ಎಂಬುದರಲ್ಲಿ ಏನು ಅನುಮಾನವೇ ಇಲ್ಲ. ಅಕ್ರಮ ಮೀಟರ್ ಬಡ್ಡಿ ದಂಧೆಕೋರ, ಅದ್ರ ಬಗ್ಗೆ ಫುಲ್ಲು ದಾಖಲಾತಿಗಳು. RBI ಲೈಸೆನ್ಸ್ ಇರ್ಬೋದು, ಮತ್ತೊಂದಿರ್ಬೋದು, RBI ಗೈಡ್ಲೈನ್ಸ್ ಏನಿದೆ, ಸುತ್ತೋಲೆ ಏನಿದೆ, ಪ್ರತಿಯೊಂದನ್ನು ಜನಗಳಿಗೆ ಜಾಗೃತರಾಗಿ ಅಂತೇಳಿ ಎಲ್ಲ ಪ್ರತಿಯೊಂದು ಮಾಹಿತಿ ಹಂಚಿಕೊಟ್ಟಿರ್ತಕ್ಕಂಥ ಗಿರೀಶ್ ಮಟ್ಟಣ್ಣನವರಿಗೆ ನಮಸ್ಕಾರಗಳನ್ನು ಹೇಳಲೇಬೇಕು. ನೋಡಿ ಸ್ನೇಹಿತರೆ, ಇನ್ನು ನಿಮ್ಮ ಜೀವನದಲ್ಲಿ ಗಿರೀಶ್ ಮಟ್ಟಣ್ಣನವರು ಏನೆಲ್ಲ ತಪ್ಪು ಮಾಡಿದ್ದಾರಾ ಅಥವಾ ಒಳ್ಳೇದು ಮಾಡಿದ್ದಾರಾ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಬೇರೆ ಏನು ಬೇಕಾದ್ರೂ ಅಂದ್ಕೊಳ್ಳಿ, ಏನು ಬೇಕಾದ್ರೂ ಬಿಟ್ಕೊಳ್ಳಿ. ನಮ್ಮ ಜೀವನದಲ್ಲಂತೂ ನಾವು ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ಅಣ್ಣ ನಮ್ಮ ಸೌಜನ್ಯ ಹೋರಾಟ ಟೀಮನ್ನು ಫಾಲೋ ಮಾಡ್ತೀವಿ. ಅದು ಸತ್ಯದ ಟೀಮ್, ಅದು ಸತ್ಯ ಇರೋ ತಟ್ಟಿಗೆ ನಿಂತ್ಕೊಂಡಿರ್ತಕ್ಕಂಥದ್ದು ಇಷ್ಟು ವರ್ಷ ಆದರೂ ಸಮೇತ. ಅದ್ರ ಜೊತೆಗೆ ನಾವು ನಿಂತ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನೀವು ನಿಂತ್ಕೊಂತೀರೋ ಬಿಡ್ತೀರೋ ನಮಗಂತೂ ಗೊತ್ತಿಲ್ಲ. ಯಾಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಸುಮ್ಮನೆ ಪುಂಗ್ತಾ ಇದ್ದೀರಿ, ಹಂಗೆ ಹಿಂಗೆ ಅಂತೇಳಿ. ಆ ಲೋಫರ್ ನಕಲಿ ದೇವಮಾನವ, ಡಾಕ್ಟರ್ ಆ ಲೋಫರ್ ನಕಲಿ ದೇವಮಾನವ ನಿಮಗೇನಾದರೂ ಬಕೀಟ್ ಗಟ್ಟಲೆ ದುಡ್ಡು ಕೊಡ್ತಾನೆ ನಂಗೆ ಗೊತ್ತಿಲ್ಲ, ಕಂತೆ ಹಣ ಕೊಡ್ತಾನೆ ನಮಗಂತೂ ಗೊತ್ತಿಲ್ಲ. ಆದರೆ ಈ ಅಕ್ರಮ ಮೀಟ್ರ್ ಬಡ್ಡಿ ದಂಧೆಕೋರರ ಟೀಮ್ನವರು, ಅಂದರೆ ಆ ಸಂಘದ ಆಫೀಸರ್ಸು, ಅದು SP ಗಳು DSPಗಳು ಹಂಗೆ ಹಿಂಗೆ ಅಂತೇಳೋ ಭಾರಿ ದೊಡ್ಡ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂಥ ಲೋಫರ್ ಹೆಣ್ಮಕ್ಳು ಗಂಡು ಮಕ್ಕಳು ಇದ್ದಾರೆ ಅದ್ರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಸಾರಿ, ಹೆಣ್ಮಕ್ಳು ಗಂಡು ಮಕ್ಳು ಬೈತಾ ಅಂತೇಳಿ ನೀವು ಬೇಜಾರಾಗೋಗ್ಬೇಡಿ. ಯಾಕಂದರೆ ಆ ಲೋಫರ್ನ ಅದೇ ಥರನೇ ಬೈಬೇಕು. ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಡ ನೀವು ಕೂಡ ಲೋಫರ್ಗಳಾಗಿಬಿಟ್ಟಿದ್ದೀರಿ. ಅವನ ಜೊತೆಗೆ ಸೇರಿಕೊಂಡು ನೀವು ಕೂಡ ಲೋಫರ್ಗಳಾಗಿಬಿಟ್ಟಿದ್ದೀರಿ ಅಂತ ಹೇಳ್ತಕ್ಕಂಥದ್ದು. ಸರ್, ಮನೆ ಹತ್ರ ನೈಟ್ ಸಮೇತ ಹೋಗ್ತಾಯಿದ್ದಾರೆ. ಸುಳ್ಳು ಹೇಳ್ತಾ ಇಲ್ಲ ರೀ, ನಿಜ ಹೇಳ್ತಕ್ಕಂಥದ್ದು. ಈಗ ವೀಡಿಯೋ ಆಗ್ತಿದೆ, ದಯವಿಟ್ಟು ನೋಡ್ಕೊಂಬನ್ನಿ. ಅವ್ರು ಯಾವ ಥರ ಕ್ವಶನ್ ಮಾಡ್ತಿದ್ದಾರೆ, ದಾಖಲಾತಿ ಕೇಳ್ತಿದ್ದಾರೆ, ಹೆಂಗೆ ಕೇಳ್ತಿದ್ದಾರೆ, ಪೊಲೀಸರು ಕೂಡ ಕರೆಸ್ಕೊತಾ ಇದ್ದಾರೆ. ಇಷ್ಟೊಂದಲ್ಲಿ ಬರೋಂಗೇ ಇಲ್ಲ ಮನೆ ಹತ್ರ. ನೀವು ನೈಟ್ ಬರೋಂಗೇ ಇಲ್ಲ. ಯಾಕೆ ಹೇಳಿ? ನಮ್ಮ ಗಿರೀಶ್ ಮಟ್ಟಣ್ಣನವರು ಮತ್ತು ಸೌಜನ್ಯ ಹೋರಾಟಗಾರರು ಕಾನೂನು ವ್ಯವಸ್ಥೆಯಲ್ಲಿ ಏನೇನು ಹಕ್ಕುಗಳಿವೆ, ನೀವು ತಿಳ್ಕೋಬೇಕಾಗಿರ್ತಕ್ಕಂಥ ಹಕ್ಕುಗಳು, ಯಾವ ಹೊತ್ತಿನಲ್ಲಿ ಬರಬೇಕು, ಏನು ದಾಖಲಾತಿ ಕೊಡಬೇಕು, ಇವರು ಈ ಥರ ದಾಖಲಾತಿ ಇದ್ದರೆ ಕಟ್ಟಿ, ಇಲ್ಲಾಂದರೆ ಕಟ್ಟಬೇಡಿ ಅಂತ ಹೇಳಿದಕ್ಕೆ ಜನರು ಜಾಗೃತರಾಗಿ ಅವ್ರು ನೈಟೆಲ್ಲ ಆಗಲಲ್ಲ ಯಾವಾಗ ಬೇಕಾದ್ರೂ ಬರಲಿ ರೆಕಾರ್ಡ್ಸ್ ಕೊಡಿ, ಇಲ್ಲಾಂದರೆ ಪೊಲೀಸರಿಗೆ ಫೋನ್ ಮಾಡ್ತೀವಿ ಅಂತೇಳಿ ಅವಾಗಿಂದವಾಗೆ ಪೊಲೀಸಿಗೆ ಕರೆಸಿ ವಿಚಾರಣೆ ನಡೆಸಿರ್ತಕ್ಕಂಥದ್ದು. ಅವರು ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ, ನೀವು ನೈಟ್ ಹೊತ್ತಲ್ಲಿ ಬರೋಂಗಿಲ್ಲ, ಏನಿದ್ರು ಬೆಳಿಗ್ಗೆ ಬನ್ನಿ, ನಿಮ್ಮ ರೆಕಾರ್ಡ್ಸ್ ಇಟ್ಕೊಂಡು ಬನ್ನಿ, ನೀವು ಕರೆಕ್ಟ್ ಇದ್ದರೆ ದುಡ್ಡು ಅವರೇ ಕಟ್ತಾರಂತೆ ಹೇಳ್ತಕ್ಕಂಥದ್ದು. ಆ ವಿಡಿಯೋ ಇಲ್ಲಾಗ್ತದೆ, ದಯವಿಟ್ಟು ನೋಡಿ. ನಮಸ್ಕಾರ. ಈಗ ಆ ವಿಡಿಯೋ ನೋಡಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಗಿರೀಶ್ ಮಟ್ಟಣ್ಣ ಸರ್. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ ಈ ವಿಡಿಯೋವನ್ನು ನೋಡಿ. ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ನೀವು ಮನೆಯಲ್ಲಿ ರಾತ್ರಿ ಬಂದು ಇದು ಮಾಡ್ಬಾರ್ದು. ರಾತ್ರಿ ಎಲ್ಲ ಕರ್ಕೊಂಡು ಬರ್ಬೇಕು. ರಾತ್ರಿ ಬರ್ಲಿಕ್ಕೆ ನಾವು ಹೇಳಿಲ್ಲ, ನೀವೇ ಬಂದಾಗ ಧರ್ಮ ತಗೊಟ್ಟದಲ್ಲ, ಧರ್ಮಕ್ಕೆ ನೀವು ಅಷ್ಟೇ ಬಡ್ಡಿ ತಗೊಳ್ತೀರಿ. ನಾವು ಅಮ್ಮ ತೀರು ಹೋಗಿ ಸರ್ 4 ತಿಂಗಳು ಹೋಗಿ 5 ತಿಂಗಳಾಯ್ತು. ಕಟ್ಟಿ ನಮಗೆ ಬಡಿಯಿತು ಸರ್. ನಾವು ಆ ನಂತರ ಹೇಳಿದ್ರೆ ನಮಗೆ ಎಲ್ಲ ನಮ್ಮ ಹಣ ತೆಗಿಯುವಾಗ ಅದು ಆಲೋಚನೆ ಮಾಡ್ಲಿಕ್ಕೆ
ತಕೊಂಡು ತಿಂದದ್ ಯಾರು? ತಿಂದದು ಅದಕ್ಕೆ ಬಡ್ಡಿ ಸೇರಿಸಿ ಯಾರು? ಬಡ್ಡಿ ಸೇರಿಸಿ ಯಾರು? ತಿಂದದು ಯಾಕೆ ಯಾರು ಅಂತ ಚಿನ್ನವರು ಕಟ್ಟಬೇಕು. ನಾನು ಒಳ್ಳೆಯವರು. ನಿನ್ನೆ ಮೊನ್ನೆ ಸೇರಿದವರಿಗೆ ನಿಮಗೆ ಇಷ್ಟು ಹಠ ಇದ್ರೆ 13 ವರ್ಷ ಯೋಜನೆಯಲ್ಲಿ ನಾವು ಕಟ್ತಾ ಇದ್ದೀವಿ. ಸುಮ್ಮನೆ ಇಲ್ಲ ಅದು ಧರ್ಮಸ್ಥಳ ಸಂಘದ ಶುಗರ್ ಬಂದ ಬರ್ತಾ ಈ ತರ ಮಾಡ್ತಾರಲ್ಲ ಅದು ಸಾಕೋದ್ರ ಒಂದು ಎಲ್ಲ ಗೊತ್ತಾಗ್ತದೆ ಯಾರಂತ ಹೇಳಿ ಗೊತ್ತಾಗ್ತದೆ. ಅಲ್ಲ ಸಾಯಿಲ್ ದುಡ್ಡು ಕೊಟ್ಟದಂತೆ ಇದೊಂದು ಮಾತ್ರ ಈ ತರ ಮಾಡಿದ್ರೆ ಸಾಲವೇ ತರ ಎಷ್ಟು ನಮ್ಮಂತ ಪಾಪದ 4 ಮನೆಯಲ್ಲಿ ಹಣ ಇಟ್ಟು ಸಹ ಕಂತು ಕಟ್ಟಿಸಿದ್ದಾರೆ. ಅಭಿಲೇಖನಕ್ಕೆ ಬಂತು ಅಂಬಿಕಾ ವಿಡಿಯೋ ಕೊಡ್ರಿ ಅಂಬಿಕಾ ವಿಡಿಯೋ ಮತ್ತೆ ನಾವು ಇಷ್ಟು ದಿನ ಮಾತಾಡೋದು ಒಂದ್ ನಿಮಿಷ ಕೇಳಿ. ನಾವು ಕೂಡ ಕಟ್ಟುದೆ 100 ರೂಪಾಯಿ ಕಡಿಮೆ ಉಂಟು ಅದಾಗುದಿಲ್ಲ. ಅದು ನಾನೊಂದು ಕರ್ತೇನೆ ಹೇಳಿದ್ರಲ್ಲ, ನಾನು ಬರುವ ವಾರದಿಂದ ಕರ್ತೇನೆ ಅಂತ ಈಗ ಹೇಗೆ ತಿರ್ಗಿದ್ದು ನಿಮ್ಮಲ್ಲಿ ಮಾತಾಡ್ಲಿಲ್ಲ. ಮುಟ್ಟಿ ನನ್ನನ್ನು ಮುಟ್ಟಿ ಬನ್ನಿ ನೀವು ನನ್ನನ್ನು ಮುಟ್ಟಿ ನನ್ನನ್ನು ಆಗುದಿಲ್ಲಲ್ಲ ನನ್ನನ್ನು ಅವರು ನಾನು ಎಷ್ಟು ಮಾತಾಡಿದ್ರೆ ಅವರು ಯಾಕೆ ಮುಟ್ಲಿಕ್ಕೆ ಬಂದದ್ದು ನನ್ನನ್ನು
ಆರು ತಿಂಗಳು ನಾವು ಕೂಡ ಸಾಲ ಮೇಲೆ ನಾನು ಓಡಿಲಿಕ್ಕೆ ಬಂದಾಗ ಬಂದ್ರಲ್ವಾ ನಾನು ಅಭಿಯಾನದಲ್ಲಿ ಬರ್ಲಿಲ್ಲ ಯಾರು ಓಡಿಲಿಕ್ಕೆ ಬರ್ಲಿಲ್ಲ ಕಾಲ್ ಜಾರಿತ್ತು ಇಲ್ಲಿ ಮಳೆ ಬಂದಿದೆ ಮಳೆ ನೀರು ಕಾಲ್ ಜಾರಿತ್ತು ಅವರಿಗೆ ಓಡಿಲಿಕ್ಕೆ ಬಂದದಲ್ಲ ಕಾಲ್ ಜಾರಿದ್ದವರು ಕಾಲ್ ಜಾರಿದ್ದು ಅವರಿಗೆ ಕಾಲ್ ಜಾರಿದ್ದು ಅವರಿಗೆ ಅಲ್ಲ ಅವನು ಓಡ್ಲಿಕ್ಕಲ್ಲ ಅವನು ಹೇಳಿಕ್ಕೆ ಬಂದ ನನಗೆ ಬಾಯಿ ಮುಚ್ಚುವ ಹಕ್ಕಿಲ್ಲ ಇವರಿಗೆ सामने देख ले पकड़ ಆಯ್ತು ಇಲ್ಲ ಕೂತ್ಕೊಳ್ಳಿ ಕಟ್ಟದೇ ಇಲ್ಲ ನೀವು ಮಾಡುದು ಮಾಡಿ ಸರಿ ಶೋಭ್ಲಂಗ ಇವರಿಗೆ ಹುಷಾರಿಲ್ಲ ಹಾರ್ಟ್ ಪ್ರಾಬ್ಲಮ್ ಇದೆ ನಿಮಗೆ ಇನ್ನ ಬಂದು ಹಾರ್ಟ್ ಪೇಷಂಟ್ ಹೋಗಿ ಇಲ್ಲಿಂದ ಹೋಗಿ ಅಂತ ಹೇಳಿದ್ದು ಪಕ್ಕದಲ್ಲಿ ಇಲ್ವಾ ಇವರು ನೀವು ನನಗೆ ಮಾತಾಡುವ ರೈಸ್ ಉಂಟಾ ಇಲ್ವಾ ಮತ್ತೆ ನೀವೆಲ್ಲರೂ ಮತ್ತೆ ಮತ್ತೆ ಮಾತಾಡ್ತೀವಾ ಮತ್ತೆ ಮಾತಾಡುದಿಲ್ವಾ ನೀವು ಮಾತಾಡುದಿಲ್ವಾ ನಾನು ಸಂಘದಲ್ಲಿ ಇದ್ದೀನಲ್ಲ ನಮ್ಗೆ ಹಕ್ಕಿದೆ ಮಾಡುದು ನೀವು ಬಾಯಿ ಮುಚ್ಚಂತ ಆತರ ಹೇಳುದು ಮಾಡ್ಬೇಕಾದ್ರೆ ಮಾಡಿ ಕೋರ್ಟ್ ಗಣ ಟೇಸ್ಟ್ ಗಣ ಜೈಲ್ ಗಣ ಎಲ್ಲಿಗೆ ಬೇಕಾದ್ರೆ ಕಳಿಸಿ ಕಟ್ಟುದಿಲ್ಲ ಆಯ್ತು ಮುಗಿಯಿತು ಇಲ್ಲಿಗೆ ನಾವು ಕಟ್ಟುದೇ ಇಲ್ಲ ಬರುವುದಾದ್ರೆ ಬರಲಿ ಲಕ್ಷಕ್ಕೆ ಎಷ್ಟು ಬಡ್ಡಿ ಕಟ್ತೀರಾ ನೀವು ತಗೊಳ್ತೀರಾ ಕಟ್ಟಿದ್ದೇವೆ ನಾವು ಕೂಡ ನಾವು ಆ ತರಾನೇ ನಾವು 7 ವರ್ಷ ಕಟ್ಟಿದ್ದೇವೆ ಈಗ ನೀವು ನಂಗೆ ಮಾತಾಡುವ ಹಕ್ಕಿಲ್ಲ ಅಂತೆ ನೀವೇಕೆ ಮಾತಾಡುದು ನೀನು ಯಾರನ್ನ ಗೊತ್ತಿಲ್ಲ ನಂಗೆ ಗೊತ್ತಾಗುದು ಬೇಡ ಬೇಡ ಗೊತ್ತಾಗುದು ನೀವ್ಯಾರು ನನಗೆ ಮಾಡ್ಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದು ನನ್ನ ಮನೆ ಬಾಗಿಲಿಗೆ ಬಂದು ನೀವ್ಯಾರು ನೀವು ಅಷ್ಟು ಮಾತಾಗ ನೀವು ಹೇಳ್ತಿರಲ್ಲ ನಿಮ್ಮ ಹಣವನ್ನು ನಾವು ಕೂಡ ಅಷ್ಟೇ ನಾವು ಇಲ್ಲಿ ನಾನು ಯೋಚನೆ ಮಾತಾಡ್ಲಿಲ್ಲ ನೀವು ಮಾತಾಡಿದ್ದು ಅದು ಬಾಯಿ ಮುಚ್ಚಿದ್ದ ಹೇಳಿದ್ದು ಮಾತಾಡುವಾಗ ತಪ್ಪಿ ಬಾಯಿಂದ ಬರ್ತದೆ ಸಂಘದಲ್ಲೆಲ್ಲ ಹಾಳು ಮಾಡಿದ್ದೆ ನೀನೇ ಮಾಡಿದ್ದು ಅವಳು ಎಲ್ಲರ ಹಾಗೆ ಈಗ ಒಳ್ಳೆದಿತ್ತು ಹಾಳು ಮಾಡಿದ್ದು ನಿಮ್ಮ ಬಂಡವಾಳ ಎಲ್ಲ ಉಂಟು ಎಲ್ಲ ನಿಮ್ಮ ಬಂಡವಾಳ ನಿಮಗೆ ಕೊಡ್ತೇವೆ ನಾವು ಹೇಗೆ
ಅಲ್ಲಿ ಅದು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಲೆಕ್ಕ ತಿರುಗಿ ಅದರ ಹಿಂದೆ ಹೋಗಿ ನಮಗೆ ಸಾಲ ಕೊಟ್ಟದವರು ಅಷ್ಟು ಹೋಗಿದಾರೆ. ಅವಾಗ ಯಾರು ಹೋಗಿಲ್ಲ, ಒಂದು ಮನುಷ್ಯರಿಲ್ಲ, ಏನಾಯ್ತು ಅಂತ ಕೇಳುವವರು ಇಲ್ಲ. ಈಗ ಒಂದು ತಿಂಗಳು ಕಟ್ಟದಿರುವಾಗ ಎಷ್ಟು ಜನ ಇದ್ದಾರೆ. ನಾವು ಅದಕ್ಕೆ ಸೈನ್ ಹಾಕಿದ್ದಾರೆ, ಇದಕ್ಕೆ ಸೈನ್ ಹಾಕಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ ಅಂತ. ಆದ್ರೆ ಸಹ ನಾವು ಹೇಳುವುದಿಲ್ಲ ನಾವು ಕಟ್ಟಿದಿರಿ ಅಂತ. ನಮಗೆ ಕಷ್ಟ ಉಂಟು, ಹುಷಾರಿಲ್ಲ, ನಾವು ತಿಂಗಳಲ್ಲಿ ಕಟ್ತೇವೆ ಅಂತ ಹೇಳುವಾಗ ಈ ತರ ಮಾಡ್ತಾರೆ. ನಾವು ಕಟ್ಟಿದಿಲ್ಲ ಅಂತ ಹೇಳಿದವ ತಿಂಗಳಲ್ಲಿ ಕಟ್ತೇವೆ ಅಂತ ಹೇಳಿದ ಯಾವ ಇದಾರಲ್ಲಿ ಸಹ ಈ ತರ ಇಲ್ಲ. ಕಟ್ಟಿಯಾಗ ಅದು ಬರುವುದಿಲ್ಲ. ಇವತ್ತು ನಾಳೆ ಸಾಯ್ತಾರಂತ ಬರುವುದಿಲ್ಲ, ನಾಳೆ ನಾವು ಸಾಯ್ತಾರಂತ. ಕಟ್ಟುವಾಗ ಎಂತ ಹೇಳುದು? ಒಂದೇ ಲೆಕ್ಕ ಸಮಸ್ಯೆ ಇರ್ತದನ್ನ ಇವತ್ತಿದ್ದವರು ನಾಳೆ ಇಲ್ಲ. ಹಾಗೆ ನಾವು ಹೇಗೆ ಮಾತಾಡುದು? ಕಟ್ಟಿದ್ದೇವೆ, 7 ವರ್ಷ ಕಟ್ಟಿದ್ದೇವೆ, ಈಗ ನಮಗೆ ಆಗುದಿಲ್ಲ. ಈಗ ಕಷ್ಟ ಉಂಟು ನಮಗೆ. ನಾವು ತೆಗೆಯುವಾಗ ನಮಗೆ ಗೊತ್ತಾಗುದಿಲ್ಲ ಯಾವ ಸಮಸ್ಯೆ ಬರ್ತದಂತ. ತೆಗ್ದ ಮೇಲೆ ನಾವು ಕಟ್ಟುದಿಲ್ವಾ? ನಾವು ಕಟ್ಟುದಿಲ್ವಾ? ಈಗ ಕಟ್ಟುದಿಲ್ಲ ಹೇಳಿದೆ, ಈಗ ಕಟ್ಟುದಿಲ್ಲ ಹೇಳಿಲ್ಲ. ತಿಂಗಳಲ್ಲಿ ಕಟ್ಟುತ್ತೇವೆ ಅಂತ ಹೇಳ್ತೀರಲ್ಲ, ನಾವು ತಿಂಗಳಲ್ಲಿ ಕಟ್ಟಿದ್ರೆ ತಗೊಂಡಾದ್ರೆ ಹಾಗೆ ಬರುದಾದ್ರೆ ಮ್ಯಾನೇಜರ್ ಬರ್ಲಿ, ಅವರು ಕೊಟ್ಟದಲ್ಲ. ಯಾರು ಹೊಡಿಲಿಕ್ಕೆ ಬಂದಿಲ್ಲ ಇವರಿಗೆ ಇಲ್ಲಿದೆ ತಪ್ಪಿಸಿ ಮನೆಯವರು ಬಂದಿದ್ರು, ನನಗೇನೆ ಹೊಡಿಲಿಕ್ಕೆ ಬಂದಿಲ್ಲ. ಅದು ನೀವು ಕರ್ಕೊಂಡು ಬರ್ತೀರಾ? ಬರ್ತಿದ್ರೆ ಏನಾಗ್ತಿತ್ತು? ನಾವು ಈ ರಾತ್ರಿಗೆ ಅಲ್ಲಿಂದ ಬರ್ಬೇಕು, ನಾವು ಕರ್ಕೊಂಡು ಬರ್ಬೇಕು. ರಾತ್ರಿ ಬರ್ಲಿಕ್ಕೆ ನಾವು ಹೇಳಿಲ್ಲ, ನೀವೇ ಬಂದಾಗ ತಿಂಗಳಿಗೆ ಕಟ್ಟಿರೋ ಜವಾಬ್ದಾರಿ ಇಲ್ಲಲ್ಲ. ಈಗೆಲ್ಲ ವಾರಕ್ಕೆ ಕಟ್ಟಿ ಅಂತ ಯಾವ ಕಾನೂನು? ವಾರಕ್ಕೆ ಕಟ್ಟುದು ವಿಡಿಯೋ ನಮಗೆ 5 ಲಕ್ಷ 10 ಲಕ್ಷ ಲೋನ್ ಅಲ್ಲಿ ಬ್ಯಾಂಕಿಗೆ ತಿರುಗಿ ನೋಡಿದಿಲ್ಲ. ಆದ್ರೆ ಅವ್ರ ಫೋನ್ ಅಲ್ಲಿ ಹೇಳುದು, ಆಯ್ತಮ್ಮ ನೀವು ಏನಾದ್ರು ಅಡ್ಜಸ್ಟ್ ಮಾಡಿ, ಸ್ವಲ್ಪ ಆದಷ್ಟು ನೀವು ಹಾಕಿ, ಈಗೆಲ್ಲ ಸಮಸ್ಯೆ ಉಂಟಂತ ಅಷ್ಟು ಪ್ರೀತಿಯಲ್ಲಿ ಮಾತಾಡ್ತಾರೆ. ಇದು ವಾರಕ್ಕೆ ಕಟ್ಲೇಬೇಕು, ಸತ್ರಿಸ ನೀವು ಕಟ್ಲೇಬೇಕಂತ, ನೀವು ಸತ್ರಿಸ ಆಗ್ಬೋದು ಅಂತ. ಇದು ಒಳ್ಳೇದಕ್ಕಲ್ಲ ಈ ಕಾನೂನು. ಏನು ನಮಗೆ ಗೊತ್ತಿರ್ಲಿಲ್ಲ, ಗೊತ್ತಿದ್ದು ಹೇಗೆ ಕಟ್ಟಬೇಕಂತ ಕಟ್ತಾ ಇದ್ದೆವು. ನಮಗೆ ಅಮ್ಮ ಅಪ್ಪ ತೀರು ಹೋಗುವಾಗ ಕಟ್ಟಿಸಿದಿರಲ್ಲ, ಅದು LIC PRK ಅದೆಲ್ಲ ಸೇರಿಸಿದಿರಲ್ಲ, ಅದಕ್ಕೆ ನೆಟ್ಟಿ ತಿರುಗಿದು ನಾನು ಮತ್ತು ನನ್ನ ತಮ್ಮ. ಆವಾಗ ಒಂದು ಮನುಷ್ಯನು ತಿರುಗಿ ನೋಡ್ಲಿಲ್ಲ. ಎಂತ ಅದು ಗೊತ್ತಿರುವುದಿಲ್ಲ, ಯಾರಿಗೂ ಗೊತ್ತಿರುವುದಿಲ್ಲ. ಯಾರು ಸಾಯ್ತಾರಂತ ಇವತ್ತು ಗೊತ್ತಾಗುದಿಲ್ಲ. ಮಾತಾಡ್ಲಿಕ್ಕೆ ಹಕ್ಕಿಲ್ಲ. ಸೇರಿಸಿದ್ರೆ ಸಂಘಕ್ಕೆ ಸೇರಿಸುವವರಿಗೆ ಹಕ್ಕುಂಟು ಮಾತಾಡ್ಲಿಕ್ಕೆ. ಇದು ಸೇರಿದವರಿಗೂ ಹಕ್ಕುಂಟು, ಮನೆಯವರಿಗೆ. ನಾವು ಹೇಳಿಲ್ಲ ನಿಮಗೆ ಹಕ್ಕಿಲ್ಲ ಅಂತ, ನಾವು ಹೇಳಿಲ್ಲ ನೀವು ಮಾತಾಡ್ಬೇಡ ಅಂತ. ನಾವು ನೀವೇ ಹೇಳಿದ್ದು ನಂಗೆ ಹಕ್ಕಿಲ್ಲ ಅಂತ, ನಾನು ಹೇಳಿಲ್ಲ ಯಾರಿಗೂ. ಇವ್ರು ಹೇಳಿಲ್ವಾ ಈಗ ಹಕ್ಕಿಲ್ಲ ಅಂತ? ಅಷ್ಟೇ, ಯಾವುದಿಲ್ಲದಾಗ ಈ ತರ ಬಂದ್ರೆ ಅದು ನೀವು ಮಾತಾಡೋದು, ನಾವು ಮಾತಾಡುದಿಲ್ಲ ಉಲ್ಟಾ ಬಲ್ಟಾ. ಎಂತ ಕಷ್ಟ ಆಗುದು ನಮಗೆಲ್ಲ. ಈ ಸಂಘಕ್ಕೆ ಇದು ಈ ತರ ಮಾಡ್ತಾರಲ್ಲ, ಅದು ಪಾಪದ್ರ ಒಂದೊಂದು ಹೆಂಗಸರಿದ್ದವರು, ಸಣ್ಣ ಸಣ್ಣ ಮಕ್ಕಳಿದ್ದವರು ಕಟ್ಲಿಕ್ಕೆ ಆಗುದಿಲ್ಲ. ಕಣ್ಣೀರು ಎಷ್ಟೆಷ್ಟು ಹಗ್ಗ ಹಾಕಿದ್ದಾರೆ, ಅವರ ಸಿಗ್ಬೋದು ಮಾಡಿಗೆ ನಮಗೆ ಮುಟ್ಲಿಕ್ಕಿಲ್ಲ. ನಿಮ್ಮದ ಶಾಪ ಮುಟ್ಟುದಲ್ಲ, ನಮ್ಮ ಶಾಪ ಅದು. ಸಣ್ಣ ಸಣ್ಣ ಮಕ್ಕಳಿದ್ದಾರಲ್ಲ, ಈ ತರ ಹೋಗಿ ಮಾಡ್ತಾರಲ್ಲ ಅವರ ಮನೆಗೆ, ಅವರ ಶಾಪ ಸಿಗ್ಬೋದು. ಇಲ್ಲ ಈ ತರ ಮಾಡಿದ್ರೆ ಉದ್ಧಾರ ಆಗೋದಿಲ್ಲ, ಸಾಯುದೆ. ಈ ತರ ಹೋಗಿ ನೀವು ಸಾಧಾರಣೆ ನೀನೆ ಬೋಲಿನ ಸಾಯುದು ಓನತ್ತೆ ನೀವು ಓನತ್ತೆ ಬೋಲಿ ದುಡ್ಡು ಕೊಟ್ಟದಂತೆ. ಇದು ಸಹ ಒಂದು ಮಾತಾ? ಸಾಯ್ಬೇಕಂತ ಕೊಟ್ಟದಲ್ಲ, ಈ ತರ ಮಾಡಿದ್ರೆ ಸಾಯುವನೇ ಕೆಲಸ. ಎಷ್ಟು ಕಟ್ಟಿದ್ರು 7 ವರ್ಷ ಕಟ್ಟಿ ನಾವು ಒಂದು ಮಾತಾಡಿದ್ರ ಎಷ್ಟು ಇದರಲ್ಲಿ ಕಟ್ಟಿಕೊಂಡಿದ್ದೇವೆ. ಈಗ ಆಗುದಿಲ್ಲ, ನಮಗೆ ಸಮಸ್ಯೆ ಉಂಟು, ಹುಷಾರಿಲ್ಲ ಮನೆಯಲ್ಲಿ ಹೇಳಿ ಇಷ್ಟು ದಮ್ಮ ಯಾಕೆ ಹೇಳಿದ್ರೆ ಅದಾಗುದಿಲ್ಲ, ವಾರನೇ ಕಟ್ಬೇಕಂತ ಹೇಳಿದ್ರೆ ಮತ್ತೆಂತ ಮಾಡುದು ನಾವು? ಅದು ಹೇಗೆ ಕಟ್ಲೇಬೇಕು? ಇಲ್ಲದವ್ರು ಹೇಗೆ ಮಾಡಿ ಕಟ್ಬೇಕು? ಏನಾದ್ರೆ ಸತ್ತ ಅಲ್ಲ ರೋಡಲ್ಲಿ ಕೂತ ಕಟ್ಟುದು ಕಟ್ಲೇಬೇಕಂತ ಅದಂತ ಕಾನೂನು ಆ ತರದ್ದು.
ಕಟ್ಲೇಬೇಕಂತ ನೀವು ಹೇಳ್ತಾರಲ್ಲ, ಕಟ್ಲಿಕ್ಕೆ ಇದು ಬೇಕಲ್ಲ. ಅಲ್ಲ 7 ವರ್ಷದಿಂದ ತಕೊಂಡಿದ್ದೇವೆ, ಕಟ್ಟಿಸ ನಮಗೆ ಅಭ್ಯಾಸ ಉಂಟು, ಕಟ್ಟಿಸ ಕ್ಲೋಸ್ ಮಾಡಿ ಸಾಯಿತು, ನಮಗೆ ಎಲ್ಲ ಅಭ್ಯಾಸ ಉಂಟು. ಇವಾಗ ನಮಗೆ ಸಮಸ್ಯೆ ಬಂತು, ಕಷ್ಟ ಉಂಟು, ಹುಷಾರಿಲ್ಲದಿದ್ದಾರೆ, ವಾರಕ್ಕೆ ಆಗುದಿಲ್ಲ, ತಿಂಗಳಿಗೆ. ಅವರಿಗೆ ತಕೊಂಡ ಹಣ ಕಟ್ಟಿದ್ರೆ ಆಯ್ತಲ್ಲ. ಇದು ಕಟ್ಟುದು, ಅದು ಅವರು ಕಟ್ತಾರೆ, ನಮಗೆ ಆಗುದಿಲ್ಲ. ಆ ತರ ಮಾಡುದು ಯಾಕೆ? ತಿಂಗಳು ಕಟ್ಕೊಂಡು ಯೋಚನೆ ಯೋಚನೆ ಧರ್ಮ ತಗೊಟ್ಟದಲ್ಲ, ಧರ್ಮಕ್ಕೆ ನೀವು ಅಷ್ಟೇ ಬಡ್ಡಿ ತಗೊಳ್ತೀರಿ. ಇದು ಪ್ಯಾರ್ಕೆ ಅದೆಲ್ಲ ಸೇರಿಸೋದು ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಬಡ್ಡಿ ಕಟ್ಟಿಯೇ ಆಮೇಲೆ ನಿಮ್ಮ ಮನೆಯಿಂದೆಲ್ಲ ತಂದು ಕೊಟ್ರೆ ಆಗ್ಬೋದಿತ್ತು. ಇವರ ಮನೆಯಿಂದ ತಂದು ನಮಗೆ ಕೊಟ್ಟು ಈ ತರ ನಾವು ಮಾಡಬಾರ್ದಂತ ನಾವು ತೆಕೊಂಡ್ರೆ ಅದಕ್ಕೆ ಬಡ್ಡಿ ಕಟ್ಟಿ ನಾವು ಕಟ್ತೇವೆ. ಇವಾಗ ಈ ಸಮಸ್ಯೆ ಬಂದು ನಮಗೆ ಕಟ್ಲಿಕ್ಕೆ ಆಗುದಿಲ್ಲ, ತಿಂಗಳಲ್ಲಿ ಕಟ್ತೇವೆ. ಅಷ್ಟು ಪ್ರೀತಿಯಲ್ಲಿ ಹೇಳಿ ಆಯ್ತು. ಹೌದು, ಟೀಮ್ ಮಾಡಿ ಕಟ್ಟುದು ಹೌದು. ನಾವು ನಿಮ್ಮ ಹಣ ತಕೊಂಡದಕ್ಕೆ ನಾವು ಕಟ್ಟಿದ್ರೆ ಆಯ್ತಲ್ಲ. ಅದಕ್ಕೆ ತಿಂಗಳಿಗೆ ವಾರಕ್ಕಂತ ಅದೇ ಒಂದೇ ಇದು ಮಾಡ್ಬೇಕಂತ ಇಲ್ಲ. ಅದು ಕಟ್ಟಬೇಕಾದ್ರೆ ಯಾರು ಬೇಕಾದ್ರೆ ಹೇಳಿದವರು ಕಟ್ಟಿದ್ರೆ ಆಯ್ತು. ವಾರಕ್ಕೆ ಯಾರಂತ ಕೈಯಲ್ಲಿ ಉಂಟು ಅವರು ಕಟ್ಟಿದ್ರೆ ಆಯ್ತು. ನಾವು ತಿಂಗಳಿಗೆ ಹೋಗಿ ಕಟ್ತೇವೆ. ತಿಂದದು ಅದಕ್ಕೆ ಬಡ್ಡಿ ಯಾಕೆ ಯಾರಂತ ಅದಕ್ಕೆ ಡಬಲ್ ಡಬಲ್ ನೀವು ಹೇಳಿದ್ದಲ್ಲ ವಾರಕ್ಕೆ ಕಟ್ಟಬೇಕಂತ. ನಮಗೆ 70% ನಿಮಗೆ ಲಾಭ, 30% ಮಾತ್ರ ನಾವು ಇದು ಮಾಡುದು, ಲೋನ್ ತಗೊಂಡು. ನೀವು ನಮಗೆ ಕೊಟ್ರಾ? ನೀವು ನಿಮ್ಮ ಕೈಯಿಂದ ನಮ್ಗೆ ಕೊಟ್ರಾ? ನಾವು ನಿಮ್ಮ ಕೈಯಿಂದ ತಗೊಂಡಿದ್ವಾ ₹1? ನಿಮ್ಗೆ ಕೊಟ್ಟದ್ದು ನಿಮಗೆ. ನೀವು ಕೊಟ್ರೆ ಅವರೇ ಬರ್ಲಿ, ನೀವು ಯಾಕೆ ಬರ್ಬೇಕು? ಅಲ್ಲ ನೀವು ಹೇಳ್ತಾರಲ್ಲ ನಾವು ಕೊಟ್ಟದಂತ. ನಾವು ಧರ್ಮಕ್ಕೆ ಕೊಟ್ಟದ, ನಮಗೆ ನಾವು ಕೊಟ್ಟಿದ್ದೇವೆ ಕೊಟ್ಟ ನಂತರ ಈ ತರ ಮಾಡುದು ಅಂತ ಹೇಳ್ತಾರಲ್ಲ. ನಾವು ಧರ್ಮಕ್ಕೆ ಯಾರು ಕೊಟ್ಟದಲ್ಲ, ನಾವು ಕಟ್ತೇವೆ. ಪುಸ್ತಕ ಎಲ್ಲ ನೋಡಿ ನಮಗೆ ಎಲ್ಲ ಗೊತ್ತುಂಟು. ಅವರ ಸಂಘದಲ್ಲಿ ಎಲ್ಲ ವಿಷಯ ಗೊತ್ತುಂಟು. ನನಗೆ 7 ವರ್ಷ ಆಯ್ತು ನಾನು ಸಂಘದಲ್ಲಿ. 7 ವರ್ಷ 8 ವರ್ಷ ಅದೆಲ್ಲ ಬಿಡಿ. ನನ್ನ ತಾಯಿಗೆ ಆತರ ನಮಗೆ ಬುದ್ಧಿ ಇಲ್ಲ. ವಿಟ್ಲದಲ್ಲಿ ಇದೇ ತರ ಅಂತ ನೀವು ಗಡದಂತ ವಿಟ್ಲದಲ್ಲಿ ಈ ತರ ಅಂತ ನಿಮಗೆ ಬುದ್ಧಿ ಇರ್ಬೋದು. ಆತರ ನಮಗೆ ಆತರ ಬುದ್ಧಿ ಇಲ್ಲ. ಯಾವ ತರ ಮಾಡಿದ್ದು ನಾವು? ನೀವು ಬಂದು ಈ ತರ ಮಾಡಿದಕ್ಕೆ ನಾವು ಮಾತಾಡಿದ್ದು. ಯಾಕಂದ್ರೆ ಸುಮ್ಮನೆ ಬಾಯಿ ಮುಚ್ಚಿ ಕುತ್ಕೊಳ್ಬೇಕಾ? ಈ ತರ ಗೂಬೆ ಹಾಗೆ ಬಾಯಿ ಮುಚ್ಚಿ ಕುತ್ಕೊಳ್ಬೇಕಾ? ನೀವು ಮಾತಾಡಿದಕ್ಕೆ ನಾವು ಮಾತಾಡ್ಬಾರ್ದಾ? ಮತ್ತೆ ಹೇಳ್ತಾರೆ ಹೌದು. ಒಮ್ಮೆಲೆ ಕೊಡುವುದಾದ್ರೆ ಈಗ ನಮಗೆ ಲೋನ್ ಬೇಕಿರ್ಲಿಲ್ಲ. ಹೌದು, ಒಮ್ಮೆಲೆ ಕೊಡುವುದಾದ್ರೆ ನಾವು ತಗೊಳ್ತಿರ್ಲಿಲ್ಲ. ಹಾಗೆ ನಾವು ತಿಂದುಕೊಂಡು ಮಾತಾಡಿದಲ್ಲ. ನೀವು ಸಹ ತಿನ್ಲಿಲ್ವಾ? ತಿಂದುಕೊಂಡು ಮಾತಾಡಿದೆ ಅಂತ ಹೇಳ್ತಾರಲ್ಲ, ಎಂತದಿಂದ ಅದು? ನೀವು ನಮ್ಗಿಂತ ಹೌದು ತಕೊಂಡದು ಎಂತ? ಹೌದು, ಇವತ್ತು ಲೋನ್ ತಕೊಂಡದ್ದು ಹೌದು. ನಾವು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ ಅಲ್ಲ. ನಾವು ನಿಮಗೆ ಕೊಡ್ಲಿಲ್ಲ, ನೀವು ಅದು ಯಾರಿಗೆ ಹೇಳಲಿಕ್ಕೆ ಆಗುದಿಲ್ಲ. ನಮಗೆ ಕಟ್ಟುವಾಗ ತಗೊಳ್ಳಿಕ್ಕೆ ಆಗುದಿಲ್ಲ. ಆತರ ಮಾಡ್ಲಿಕ್ಕೆ ನಾಳೆ ವಿಷಯ ಇವತ್ತು ಗೊತ್ತಾಗುದಿಲ್ಲ. ನನ್ನ ಅಮ್ಮ 1 ಲಕ್ಷ ಇದು ತೆಗೆದು ಮೊನ್ನೆ ತೀರೋದ್ರು. ಅವರು ಇಲ್ಲದ್ರೆ ಅವ್ರು ಸಾಯ್ತಾರೆ ಅಂತ ಹೋಗಿ ಕೊಡ್ತಿದ್ರ. ಈ ತರ ಮಾತಾಡುದು ಅಂತ ಮತ್ತೆ ಯಾವಾಗ ಮಾತಾಡುದು ಲೆಕ್ಕದಲ್ಲಿ ಮಾತಾಡ್ಬೇಕು. ನಾವು ಸಣ್ಣದಿರುವಾಗ ನೋಡಿದ್ದೇವೆ. ಹೌದು ನಾವು ಕ್ಲಿಯರೇ. ನಾವು ಸಹ ಆತರನೇ. ನೀವು ಮಾಡಿದಕ್ಕೆ ನಮಗೆ ಮಾತಾಡ್ಲೇಬೇಕು. ನಮಗೆ ನೀವು ಹಾಡ್ತಾರೆ ಅದು ಆಗ್ಬೋದಾ? ಎಲ್ಲರೂ ಸೇರಿ ಈ ತರ ಹಾಡ್ತಾರಲ್ಲ, ಆ ತರ ಮಾತಾಡ್ಬೋದಾ? ನಾವು ಮಾತಾಡುವಾಗ ಈ ತರ ಮಾಡ್ತಾ ಇರೋದು ಬಾರಿ ಇದು ಮಾಡ್ತಾರೆ. ಮಾತಾಡಬಾರ್ದು, ಸುಮ್ಮನೆ ಗೂಬೆ ಹಾಗೆ ಕೂತ್ರ ಒಳ್ಳೆ ಜನ. ಅವರು ತಾಯಿಗೆ ಕಾಲ್ ಮಾಡಿದ್ದು ಯಾರಂತ ಹೇಳಿ? ನೆಲ್ಲೇಡಿಗೆ ನನ್ನ ತಾಯಿ ಧರ್ಮಸ್ಥಳ ಸಂಘದಲ್ಲೇ ಇಲ್ಲ, ನೆಲ್ಲೇಡಿ ಕೋಲ್ಪೆಯ ಅಧ್ಯಕ್ಷ ನೇಮಣ್ಣ ಅವರಿಗೆ ಕಾಲ್ ಮಾಡಿ ನನ್ನ ತಾಯಿ ಎಲ್ಲರ ನಂಬರೆಲ್ಲ ಸಿಗ್ತದೆ. ಅದು ಅವರ ಸಂಘದ, ಅದು ಅಧಿಕೃತ ಸಂಘ ಅಲ್ವಾ? ನಂಗೆ ಗೊತ್ತಿಲ್ಲ.
ಅವರು ನೇಮಣ್ಣ ಅವರ ಅಮ್ಮನ ಹತ್ರ ಕಾಲ್ ಮಾಡಿಸಿದ್ದು ಅವರಿಗೆ ಫೋನ್ ಬರುತ್ತಾನೆ. ಕಡಬದ ಸಂಘದವರು ನನಗೆ ಕಾಲ್ ಮಾಡ್ತಿದ್ರು, ನಿಮ್ಮ ಮಗಳು ಕಟ್ಟುದಿಲ್ಲ ಅಂತ. ನನ್ನ ತಾಯಿ ಸಂಘದಲ್ಲಿ ಇಲ್ಲ, ಧರ್ಮಸ್ಥಳ. ಅವರು ಯಾವ ಸಂಘದಲ್ಲೂ ಇಲ್ಲ. ಅವರ ಹತ್ರ ಯಾಕೆ ಕಾಲ್ ಮಾಡಿಸಿ? ಅದು ಅಧಿಕ ಪ್ರಸಂಗ ಅಲ್ವಾ? ಅದು ನಾನು ನಾಳೆ ಕೇಳಿ ಹೇಳ್ತೀನಿ ನಾನು. ನೇಮಣ್ಣ ಯಾರಿಗೂ ಗೊತ್ತಿಲ್ವಾ? ಇದು ಯಾರು ಕಾಲ್ ಮಾಡಿಸಿದ್ದು? ನೇಮಣ್ಣ ಅಂತ, ಕೋಲ್ಪೆಯ ನೇಮಣ್ಣ ಅಂತ ಧರ್ಮಸ್ಥಳ ಸಂಘದ ಅಧ್ಯಕ್ಷರು. ಅವರಿಗೆ ನೀವು ಕಾಲ್ ಮಾಡಿದ್ದು. ನನ್ನ ಹತ್ರ ನೇಮಣ್ಣನ ನಂಬರ್ ಇಲ್ಲ. ನೀವಲ್ಲ ಕಾಲ್ ಮಾಡಿದ್ದು? ನೇಮಣ್ಣ ಅಂತ ಹೇಳಿ ನನಗೆ ಕಾಲ್ ಮಾಡಿ. ಅಮ್ಮನ ಧರ್ಮಸ್ಥಳ ಸಂಘದಲ್ಲೇ ಇಲ್ಲ, ನೀವು ಯಾಕೆ ಕಾಲ್ ಮಾಡ್ಬೇಕು ಅವರಿಗೆ? ಅವರ ಮಗಳ ಹತ್ರ ಇರುದು. ಅವರ ಹತ್ರ ಯಾಕೆ? ಅವರಿಗೆ ಯಾಕೆ ಕಾಲ್ ಮಾಡಿಸ್ಬೇಕು ನೀವು? ಅದಕ್ಕೆ ಪ್ರಸಂಗ ಅಲ್ಲ ಅದೆಲ್ಲ. ನಿಮ್ಮಿಂದಾದದ್ದು ನೀವೇ. ನಾನೇ ಕಾಲ್ ಮಾಡಿದ್ದೇನೆ. ನಾನೆಂತ ಮಾಡಿದ್ದು? ನಿನ್ನೆ ಮೊನ್ನೆ ಸೇರಿದವರಿಗೆ ನಿಮಗೆ ಇಷ್ಟು ಹಠ ಇದ್ರೆ 13 ವರ್ಷ ಯೋಜನೆಯಲ್ಲಿ ನಾವು ಕಟ್ತಾ ಇದ್ದೀವಿ. ಸುಮ್ಮನೆ ಹೇಳ್ಬೇಡಿ ನೀವು. ನಿಮಗೆ ದೇವರು ನೋಡ್ತಾನೆ, ನಾನು ಮಾಡ್ಲಿಲ್ಲ. ದೇವರು ನೋಡ್ತಾನೆ. ಒಬ್ಬ ದೇವರು ಇಟ್ಟಿದ್ದಾನಲ್ಲ, ಅವನು ನೋಡ್ತಾನೆ. ಎಲ್ಲ ನೋಡಿದೆಲ್ಲ ಹೊಡಿತಾನೆ. ನಾನು ಮಾಡ್ಲಿಲ್ಲ. ನಾನು ಸುದ್ದಿಗಳೇ ಇರ್ಲಿಲ್ಲ. ನಿಮ್ಮ ಹತ್ರ ಇವರಿಗೆ ದೇವರು ಕೊಡ್ತಾನೆ. ಸುಳ್ಳು ಹೇಳಿದ್ರೆ ದೇವರು ಕೊಡ್ತಾನೆ ಅಷ್ಟೇ. ಅದು ಸುಳ್ಳು ಹೇಳಿದ ಯಾಕೆ? ನೀವು ನೋಡಿದ್ರೆ ನಾನು ಮಾಡಿದ್ದು ಅಂತ. ಮತ್ತೆ ನಾನು ಹೇಳ್ತೀನಿ, ಅವರ ಜೊತೆ ಎಲ್ಲ ನಾನು ಹೇಳ್ತೀನಿ. ಅವರೆಲ್ಲ ನಾನು ಒಬ್ಳೆ ಹೇಳುದಾ? ನಿಮ್ಮ ಹೆಂಡತಿ ಅವರು ಹೊಡಿಲಿಕ್ಕೆ ಬರ್ಲಿಲ್ಲ. ಸುಳ್ಳು ಹೇಳಿಬಿಡಿ. ಬಂದದ್ದು ನೀವು ಎಲ್ಲ ಜಗಳ ಮಾಡಿಸಿದ್ದು ನಾನು ಅಂತ ಹೇಳಿದ್ರಲ್ಲ. ನೀವೇ ಮಾಡಿದ್ದು. ಇವರು ಸರಿ ಇದ್ರು ಇವರನ್ನು ಇದ್ದ ವಿಡಿಯೋ ತೋರಿಸಿ ನೀವೇ ಮಾಡಿದ್ದು. ನೀವು ನೋಡಿದ್ರ? ನಾವು ವಿಡಿಯೋ ತೋರಿಸಿದವರಿಗೆ ನೀವು ನೋಡಿದ್ರ? ನೀವು ನೋಡಿದ್ರ? ನಾನು ದೇವರ ಹೇಳ್ತಾರಲ್ಲ, ದೇವರಿದ್ದಾನೆ ಅದಲ್ಲ. ನಾನು ದೇವರನ್ನ ನೋಡ್ತೇನೆ, ನೀವು ದೇವರನ್ನ ನೋಡು. ಇದ್ದಾರಲ್ಲ, ನೀವು ಸುಮ್ನೆ ನನ್ಗೆ ಹೇಳ್ಬೇಡಿ. ನೀವು ಬಾಯಿ ಉಂಟಿಂದ ಒಟ್ಟಿಸಿ ಮಾತಾಡುದಲ್ಲ. ನಾನು ಮಾಡಿಸಿದೆ ಅಂತ ನನಗೆ ವಿಷಯನೇ ಗೊತ್ತಿಲ್ಲ ಇದೆಲ್ಲ. ನಮ್ಮಲ್ಲಿ ಇದ್ದಷ್ಟು ನಾವು ಕಟ್ಟುದು ಅಂತ ನಾನು ಆಗದಿಂದ ಅದೇ ಮಾತೇಳಿ ವಾರ ಕಟ್ಟುದು. ನೀವು ಬೇಡ ಅವ್ರು ಮಾತಾಡುದೆಲ್ಲ ನಾವೆಲ್ಲ ಇಲ್ಲೇ ಇರ್ತೀವಿ. ಯಾರಿದ್ದೋ ಯಾರು ಪೆಟ್ಟುಕೊಳ್ಳಿಕ್ಕೆ ಬರ್ಲಿಲ್ಲ. ಅವ್ರು ಸುಳ್ಳು ಹೇಳ್ತಾ ಇರೋದು. ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ನೀವು ಮನೆಯಲ್ಲಿ ರಾತ್ರಿ ಬಂದು ಇದು ಮಾಡ್ಬಾರ್ದು. ರಾತ್ರಿ ಎಲ್ಲ ಅದಕ್ಕೆ ನೀವು 2 ದಿವಸ ಇಲ್ಲಿ ಯಾಕೆ ಕೊಡ್ಬೇಕು? ಒಂದು ಸ್ಟೇಷನ್ ಬಂದು ಕೊಡ್ಬೇಕು. ಸರ್ ನಾವು ಒಂದು ಸರ್ ನಾವು ಮಕ್ಕಳಿಗೂ ಏನು ಕೊಡ್ಲಿಲ್ಲ ಸರ್. ನಾವು ಮಕ್ಕಳು ಅಸ್ತುಕೊಂಡಿದ್ದಾರೆ. ಬೇಡ ಪೊಲೀಸ್ ಕಾರ್ತ ಸಿರ್ಕದಲ್ಲ ಸ್ವಲ್ಪ PRK ಅಮೌಂಟ್ ಸಿರ್ಕದಲ್ಲ ಪೊಲೀಸ್ ಫೋನ್ ಕೊಡ್ಲೇ ಸಿರ್ಕದಲ್ಲ ಪೊಲೀಸ್ ಇಲ್ಲ. ನಾವು ಅಮ್ಮ ತೀರು ಹೋಗಿ ಸರ್ 4 ತಿಂಗಳು ಹೋಗಿ 5 ತಿಂಗಳು ಆಯ್ತು. ಕಟ್ಟಿ ನಮಗೆ ಬಡಿಯಿತು ಸರ್. ನಾವು ಆ ನಂತರ ಹೇಳಿದ್ರೆ ನಮಗೆ ಎಲ್ಲ ನಮ್ಮ ಹಣ ತೆಗಿಯುವಾಗ ಅದು ಆಲೋಚನೆ ಮಾಡ್ಲಿಕ್ಕಿಲ್ಲ. ಆಲೋಚನೆ ಮಾಡ್ಬೇಕು ಎಷ್ಟು ಕಟ್ಲಿಕ್ಕೆ ಅಂತ ಏನಂತ. ಆಯ್ತು, ನಾಳೆ ಸ್ಟೇಷನ್ ಬನ್ನಿ. ಇಲ್ಲಿ ಏನು ಕಿರಿಕಿರಿ ಮಾಡ್ಕೊಳ್ಬೇಡಿ. ಕಂಪ್ಲೇಂಟ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಷ್ಟೇ. ನಿಮ್ಮ ಹೆಸರಮ್ಮ? ನಳಿನಿ. ನಿಮ್ಮ ಹೆಸರು? ನನ್ನ ತಸ್ಲಿಮ್ ಅಂತ. ಆಯ್ತು, ಹೋಗಿ. ಸರ್ ನಾನು ಈಗಲೇ ಬರ್ಬೇಕಾಗ್ತದೆ ಸರ್ ಕಂಪ್ಲೇಂಟ್ ನೋಡ್ಲಿಕ್ಕೆ. ನನಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಅವರು. ಅದು ನಿಮಗೆ ಬಿಟ್ಟು ಅದು ನಾವು ಎಲ್ಲಿಗೆ ಆಗೋದಿಲ್ಲ. ಹೊಡಿಲಿಕ್ಕೆ ಯಾರು ಬರ್ಲಿಲ್ಲ ಸರ್. ಹೊಡಿಲಿಕ್ಕೆ ಯಾರು ಬರ್ಲಿಲ್ಲ. ಅವ್ರು ಕಾಲ್ ಜಾರಿದ್ದು ಸರ್. ಇಲ್ಲಿ ನಾವು ಎಲ್ಲಿಗೆ ಆಗೋದಿಲ್ಲ. ಹೊಡಿಲಿಕ್ಕೆ ಯಾರು ಬರ್ಲಿಲ್ಲ. ಸುಳ್ಳು ಹೇಳುದವ್ರು. ಮಾತಾಡುವ ಇದು ಕೈಸ ಸುಮ್ಮನೆ ಇಲ್ಲ. ಅದು ಧರ್ಮಸ್ಥಳ ಸಂಘದ ಶುಗರ್ ಬಂದ
ರಾತ್ರಿ ಆದ್ರೂ ಬಿಡುದಿಲ್ಲ, ಹಗಲಾದ್ರೂ ಬಿಡುದಿಲ್ಲ. ಕರ್ತೇವೆ ಅಂತ ಹೇಳಿದ್ರೆ ಸಹ ಮತ್ತೆ ಮತ್ತೆ ನಾವು ಕರ್ತೇವೆ ಅಂತ ಹೇಳ್ತಾ ಇದ್ವಿ ಸರ್. ಒಂದು ತಿಂಗಳಾದಷ್ಟು ನಮ್ಮದು ಟಿಆರ್ಕೆದೆಲ್ಲ ಕ್ಲಿಯರ್ ಆಗ್ಲಿ ಇದ್ರು. ಅಮೌಂಟ್ ಹೋಗಿ ಸಹ ಇಷ್ಟು ಇದು ನಾವು ಇದು ಮಾಡಿ ಯಾರು ಬರ್ಲಿಲ್ಲ, ಒಂದು ಮಕ್ಕಳು ಬರ್ಲಿಲ್ಲ, ತಿರುಗು ನೋಡ್ಲಿಲ್ಲ, ನಿಮ್ಮ ಹಣ ಸಿಕ್ಕಿದೆ ಅಂತ ಕೇಳಲಿಲ್ಲ. ಈಗ 1 ವಾರ ನಿಲ್ಲಿಸುವಾಗ ಎಲ್ಲರೂ ಬಂದಿದ್ದಾರೆ ಹೇಗೆ ಕಟ್ಟುದಿಲ್ಲ ಅಂತ. ಆವಾಗ ಯಾರು ಇರ್ಲಿಲ್ಲ ಸರ್. ಆಯ್ತು, ಇವಾಗ 1 ವಾರ ಈಗ ಹೋಗಿ ಈಗ ನಿಮ್ಮ ಮಾತಾಡ್ಲಿಕ್ಕೆ ನಮ್ಗೆ ಇದಿಲ್ಲ. ಆಯ್ತು ಸರ್, ಆಯ್ತು. ಸರಿ ಆಯ್ತು. ನೀವು ಹೋಗಿ ಕಚ್ಕೊಲೆ ಬರ್ತದ, ಒಂದು ಕಿರಿಕಿರಿ ಬರ್ತೀವಿ. ರಾತ್ರಿ ಬಂದು ನಾವು ಅಲ್ಲಿ ಆ ಮನೆಯಲ್ಲಿ ಕೂತ್ಕೊಳ್ಳೋದು. ಅಲ್ಲ, ನೀವು ಲೋನ್ ತೆಗಿಯುವಾಗ ಆಲೋಚನೆ ಮಾಡ್ಕೊಳ್ಬೇಕು. ನಾವು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ, ಕಟ್ತೇವೆ ಅಂತಾನೆ ಹೇಳುದು.